ನಮಃ ಶಿವಾಯ. ಓಂ ನಮಃ ಶಿವಾಯ ಎಂದು ಹಾಡುವೆ. ಓಂ ನಮಃ ಶಿವಾಯ ಎಂದು ಹಾಡುವೆ. ಓಂ ನಮಃ ಶಿವಾಯ ಎಂದು ಧನ್ಯನಾಗುವೆ. ನಮಃ ಶಿವಾಯ ಎಂದು ಹಾಡುವೆ. ಓಂ ನಮಃ ಶಿವಾಯ ಎಂದು ಧನ್ಯನಾಗುವೆ. ಓಂಕಾರ ಸನ್ನಿಧಿಯಲ್ಲಿ ಹಾಡಿನಲ್ಲಿರುವೆ. ಓಂ ನಮಃ ಶಿವಾಯ ಎಂದು ಹಾಡುವೆ. ಓಂ ನಮಃ ವಿಶ್ವನಾಥ ಗೌರಿ ಸಮೇತ ಜನನ ಮರಣ ರಹಿತ ವಿಶ್ವನಾಥ ರಾರಾಧಿಪ ನೋಡೆ ಗೌರಿ ಸಮೇತ ಜಗವೆಲ್ಲರ ಇವಗೆ ಇವನಿರುವ ಎಲ್ಲರೊಳಗೆ ಪರಮೇಶ್ವರ ಜಗವೆಲ್ಲಯ ಇವಗೆ ಇವನಿರುವ ಎಲ್ಲರೊಳಗೆ ಭಕ್ತಿ ಒಂದೇ ಸಾಕು ನಮ್ಮ ಹರನವಲುಮೆಗೆ. ಭಕ್ತಿ ಒಂದೇ ಸಾಕು ನಮ್ಮ ಹರನವಲುಮೆಗೆ. ಓಂ ನಮಃ ಶಿವಾಯ ಎಂದು ಹಾಡುವೆ. ಓಂ ನಮಃ ಶಿವಾಯ ಎಂದು ಧನ್ಯನಾಗುವೆ. ಶಿವಾಯ ಜನನು ಇಲ್ಲ ಕಷ್ಟವು. ನಮಃ ಶಿವಾಯ ಜನಗೆ ಎಲ್ಲ ನಷ್ಟವು. ನಮಃ ಶಿವಾಯ ಜನಗೆ ಇಲ್ಲ ಕಷ್ಟವು. ನಮಃ ಶಿವಾಯ ಜನಗೆ ಎಲ್ಲ ನಷ್ಟವು. ರಾಜಭೋಗ ಬೇಕೆ ವೇದನಾದ ಸಾಕೆ. ರಾಜಭೋಗ ಬೇಕೆ ವೇದನಾದ ಸಾಕೆ. ಭಕ್ತಿ ಒಂದೇ ಸಾಕು ನಮ್ಮ ಹರನವಲುಮೆಗೆ. ಭಕ್ತಿ ಒಂದೇ ಸಾಕು ನಮ್ಮ ಹರನವಲುಮೆಗೆ. ಓಂ ನಮಃ ಶಿವಾಯ ಎಂದು ಹಾಡುವೆ. ಓಂ ನಮಃ ಶಿವಾಯ ಎಂದು ಧನ್ಯನಾಗುವೆ. ಓಂಕಾರ ಸನ್ನಿಧಿಯಲ್ಲಿ ಹಾಡಿನಲ್ಲಿರುವೆ. ಓಂ ನಮಃ ಶಿವಾಯ ಎಂದು ಹಾಡುವೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪರೇಶ್, ದೇವತೆಗಳ ಸತ್ರಿಯಾಗ ಪೂಜೆಗೆ ಹೋಗಿ ಬಂದ ಮೇಲೆ ಅದೇಕೆ ನಿಮ್ಮ ಮುಖ ಕಮಲು ಮಂಜು ಮುಸುಕಿದ ತಾವರೆಯಂತೆ ಕಾಂತೀನವಾಗಿ ಕಾಣುತ್ತಿರುವುದಲ್ಲ? ಸತಿ, ದೇವತೆಗಳ ಸಮ್ಮೇಳನದಲ್ಲಿ ನನಗಾಯ್ತು ಸತ್ರಯಾಗದ ಅಗ್ರ ಪೂಜೆ. ನನ್ನ ಪಾದೋದಕ ಪ್ರಸಾದದಿಂದ ಧನ್ಯರಾದರ ಸ್ವರಗಂಧರ್ವ ಕೋಟಿಗಳು. ಅಂದ ಪಕ್ಷದಲ್ಲಿ ಆ ಪುಣ್ಯ ಪುರುಷರ ಮಧ್ಯದಲ್ಲಿ ಅನೇಕ ದುರಂತಗಳೂ ನಡೆದವು. ಆ ದುರಂತದ ದುರ್ಘಟನೆಯನ್ನು ಕೇಳಲು ನನ್ನ ಮನಸ್ಸು ಮೊಮ್ಮುತ್ತಿರುವುದು ಮಹಾದೇವ. ಅದನ್ನು ವಿಚಾರಿಸು ನಂದೀಶ್ವರ ಭಕ್ತನೇ. ನೀ ಹೇಳು ನಂದೀಶ್ವರ, ಶರವಣ ತೀರದಲ್ಲಿ ನಡೆದ ಆ ದುರ್ಘಟನೆಗಳನ್ನು. ಮಾತಾ, ಆ ವಿಷಯವನ್ನು ಕೇಳಬಾರದು. ಸರ್ವೇಶ್ವರನ ಧರ್ಮಪತ್ನಿಯು. ಅದನ್ನು ಕೇಳಿದರೆ ಮನ ಮರುಗುವುದು ತಾಯಿ ನಿಮಗೆ. ನನ್ನ ಮನ ಮರುವುದಕ್ಕೆ ಮಹಾದೇವನ ಮಕ್ಕಗಾಂತಿ ಏಕ ಮರೆಮಾಚಬೇಡ ನಂದಿ. ಏನಾಯಿತು ಬೇಗ ತಿಳಿಸು. ಆದಿಶಕ್ತಿಯ ಹರಸನ ಅಂದವಾದ ಮುಖವು
ಕಾಂತಿಗುಂದಿದೆ ಎಂದರೇನು ತಾಯಿ? ವೃಷಭೇಶ, ಕೈ ಕಂಕಣ ನೋಡೋದಕ್ಕೂ ಕನ್ನಡಿ ಬೇಕೇನು? ಪತಿ ಮಖವನ್ನು ನೋಡುತ್ತಿದ್ದರೆ ಮರುಕ ಉಂಟಾಗುತ್ತಿರುವುದು ಯಾರಿಂದ ಆಯ್ತು ಈಗಲೇ ತಿಳಿಸು. ಮಾತಾ, ಸೂರ್ಯನ ಕಿರಣಗಳು ಸೋಂಕಿದರೆ ಕ್ಷಣ ಮಾತ್ರದಲ್ಲಿ ನಾಶವಾಗುವ ಮಂಜು ಹನಿಗಳು ಮುಸುಕಿದೊಡೇನು ತಾವರೆಗೆ ಭಂಗವೇ? ನಿಧಾನಿಸು ನಂದೀಶ್ವರ. ಕುಬೇರನ ಕೊಳದಲ್ಲಿರುವ ತಾವರೆಯಾದರೆ ಅದು ಸಹ ಕಾಲಗತಿಯಲ್ಲಿ ಕಂದಿ ಹಾಳಾಗುವುದು. ಕೇಳಿದ್ಯಾ ನಂದೀಶ್ವರ? ಪರಮೇಶ್ವರನ ಪವಿತ್ರವಾದ ಮನಸ್ಸಿಗೆ ಶಾಂತಿ ಇಲ್ಲದಂತಾಯಿತು. ಕಾಡಿನಲ್ಲಿ ಬೆಳೆದ ಹುಲ್ಲು ಬಲಹೀನವಾದರು ಒಂದಾಗಿ ಸೇರಿ ಹಗ್ಗವಾದಾಗ ಆನೆಯನ್ನೇ ಕಟ್ಟಬಹುದೇ ಈಶನ ಒಂದೊಂದು ಮಾತುಗಳು. ಪರಾಶಕ್ತಿ, ಬಲಹೀನರಾದ ಮದಮುಖರು ಮಹತ್ತರವಾದ ಮಹಾದೇವನನ್ನು ಮನಕಾಂಕ್ಷೆಯಿಂದ ನೋಡಲಿಲ್ಲ. ಯಾವ ಮದಮಕರು ನನ್ನ ಪತಿಗೆ ಬೇಸ ಉಂಟು ಮಾಡಿರುವುದು ನಂದೀಶ್ವರ? ಭವಾನಿ, ಹಸಿವು ಬಾಯಾರಿಕೆಯನ್ನು ತಾಳಲಾರದೆ ಯೋಗ್ಯವಾದ ಜಲದಲ್ಲಿ ಮೊಸಳೆಗಳು ವಾಸ ಮಾಡುವಂತೆ ಆ ಪುಣ್ಯ ಸತ್ರ ಯಾಗವು ಮದಮುಖರಿಗೆ ಮನೆಯಾಯಿತು. ಭಕ್ತ ಶಿಖಾಮಣಿ, ಅದನ್ನು ಹೇಳಬಾರದು ಈ ಕೈಲಾಸವಾಣಿಯ ಸಮ್ಮುಖದಲ್ಲಿ. ಅದೇಕೆ ಪತಿದೇವ? ಅದನ್ನು ಕೇಳಿದರೆ ಪ್ರಮಾದವಾಗುತ್ತದೆ ಸತಿ. ಅದು ನಿನಗೆ ಮುಂದೆ ಗೊತ್ತಾಗುವುದು. ಕೇಳಿದ್ಯಾ ನಂದೀಶ್ವರ ಆ ಯಕ್ಷಕನ್ನೇ ಗಾನವನ್ನು? ಹಾಗಾದ್ರೂ ನನಗೆ ತಿಳಿ ಹೇಳುವಿಯಾ? ಆಜ್ಞೆ ಮಾತಾ. ಮಾತಾ, ಅವರೇ ಆದಿಶಕ್ತಿಯ ಹಿರಿಯ ಸಹೋದರಿಯರು. ತಂದೆಯಾದ ದಕ್ಷದೇವನ ಮನೆಯಲ್ಲಿ ನಡೆಯುತ್ತಿರುವ ಮಹೋತ್ಸವಕ್ಕಾಗಿ ಹೋಗುತ್ತಿರುವರು. ಅದಿರಲಿ ಮಹೇಶ್ವರ, ಶರವಣದಲ್ಲಿ ನೆರೆಯುತ್ತಿರುವ ಶಿವಗಣಾಧೀಶ್ವರನನ್ನು ನೋಡಿಕೊಂಡು ಬರಲು ಅಪ್ಪಣೆಯಾಗಬೇಕು. ಸುಖಿಸಿ ಸುಖವಾಗಿ ಶಿವಗಣಾಧೀಶ್ವರನು ಸೇರಿ ಹೋಗಿ ಬಾ ನಂದೀಶ್ವರ. ಇದು ಮಂಗಳವಾರ. ಮಂದಾಕಿನಿ ಸಲಿಲ ಚಂದನ ಚರ್ಚಿತಾಯ ನಂದೀಶ್ವರ ಪ್ರಮತನಾಯ ಮಂದಾರ ಪುಷ್ಪ ಭಕುಳ ಪುಷ್ಪ ಸುಪೂಜಿತಾಯ ತಸ್ಮೈ ನ ಕಾಲಾಯ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನೀಲಕಂಠ
ಶಾಂತಳಾಗು ಗೌರಿ. ನಿನ್ನ ಹಿರಿಯ ಸಹೋದರಿಯರು ದಕ್ಷನಾಲಯಕ್ಕೆ ಹೋಗುವುದನ್ನು ನಾನು ಬಲ್ಲೆ. ದೇವ, ಆ ಗಗನ ಮಾರ್ಗದಲ್ಲಿ ಸುಂದರವಾದ ಪುಷ್ಪ ಕರಿಮಾನದಲ್ಲಿ ಅನೇಕ ಸುರನಾರಿಯರು ಕಿನ್ನರ ಗೀತೆಯನ್ನು ಹಾಡಿಕೊಂಡು ದಕ್ಷ ಲೋಕದ ಕಡೆಗೆ ಸಾಲು ಸಾಲಾಗಿ ಹೋಗುತ್ತಿರುವರು. ನೀ ನೋಡು ರಾಜೇಶ್ವರಿ, ನನಗೆ ಆ ಸಂಭ್ರಮವನ್ನು ನೋಡುವ ಅಗತ್ಯವಿಲ್ಲ. ದೇವ, ನನಗೋಸ್ಕರವಾಗಿ ದೇವಲೋಕದ ಬೆಡಗಿಯ ಭಿನ್ನಾಣಾಸ್ತದಿಂದ ನಿರ್ಮಿಸಿದ ನಾ ಕಲ್ಯಾಣ ಮಂಟಪವನ್ನು ನನ್ನಪ್ಪ ದಕ್ಷದೇವ ಆತನ ಮಗಳು ನಾನಲ್ಲಿ. ಅದಾರಿಗೆ ತಿಳಿಯುತ್ತದೆ ನೀನು ದಕ್ಷ ಬ್ರಹ್ಮನ ಮಗಳು ದಾಕ್ಷಾಯಿಣಿಯನ್ನು. ನಾನು ದಕ್ಷ ಬ್ರಹ್ಮನ ಮಗಳಾಗದಿದ್ದರೆ ನನಗೆಲ್ಲಿಂದ ಬರಬೇಕು ಇಷ್ಟೊಂದು ಸಂತೋಷ? ಅಲ್ಲಿ ಹೋಗುತ್ತಿರುವ ಸುರನಾರಿಯನ್ನು ನೋಡಿದ ಮೇಲೆ ಮಗಳು ತಂದೆ ಮನೆಯ ಮಹೋತ್ಸವಕ್ಕೆ ಹೋಗಬಾರದೆ ಪರೇಶ? ಭೂತೇಶ್ವರಿ, ಕಾಗೆಗಳ ಮಧ್ಯದಲ್ಲಿ ಬೆಳೆದ ಕೋಗಿಲೆಯು ಕಾಗೆಗಳ ಮರಿಯಾಗಿದ್ದರೆ ಆ ಕಾಗೆಗಳು ಕೋಗಿಲೆಯ ಮರಿಯನ್ನು ಕೊಲ್ಲುತ್ತಿರಲಿಲ್ಲ. ನೀನು ದಕ್ಷ ಬ್ರಹ್ಮನಿಗೆ ಮಗಳಾಗಿದ್ದರೆ ಕರಯಿಸುತ್ತಿದ್ದನಾ ನಿನ್ನ ತಂದೆ ದಕ್ಷ ಬ್ರಹ್ಮ? ನಾನು ದಕ್ಷ ದೇವನ ಮಗಳಲ್ಲವೇ? ನೀವು ನನ್ನ ತಂದೆಗೆ ಜಾಮಾತರಲ್ಲವೇ? ಮಂಗಳ, ನೀನು ದಕ್ಷ ಬ್ರಹ್ಮನಿಗೆ ಮಗಳೂ ಅಲ್ಲ, ನಾನು ಜಾಮಾತನೂ ಅಲ್ಲ. ದೇವ, ನನಗಿರುವ ಸಂತೋಷವನ್ನು ಮುರಿದಿಕ್ಕಬೇಡಿ. ಗುರುಮಂದಿರಕ್ಕೆ, ದೇವಗಿರಿಗೆ, ಪಿತನಾಲಯಕ್ಕೆ ಯಾರಿಂದಲೂ ಕರೆಸಿಕೊಳ್ಳದೆ ಹೋಗಬಹುದೆಂದು ನೀವೇ ಎಂದು ಹೇಳಿದಿರಲ್ಲವೇ? ಹೌದು, ಹೇಳಿದ್ದೇನೆ. ಆದರೂ ನಿನ್ನ ತಂದೆಯು ಅವನೋರ್ವ ರಾಜಸದ ಅಹಂಕಾರಿ. ಕಾಡಿನಲ್ಲಿರುವ ದುಷ್ಟ ಮೃಗಗಳಿಗುಂಟು ಶಾಂತಿ, ಹುತ್ತದಲ್ಲಿ ವಾಸ ಮಾಡುವ ಸರ್ಪಗಳಿಗುಂಟು ಶಾಂತಿ. ಆದರೆ ನಿಮ್ಮಪ್ಪ ದಕ್ಷ ಬ್ರಹ್ಮನಿಗಿಲ್ಲ, ನಮ್ಮಲ್ಲಿ ಶಾಂತಿ. ಅಪ್ಪನ ವಿಚಾರದಲ್ಲಿ ಏಕೆ ಇಷ್ಟೊಂದು ಅಶಾಂತಿಯಿಂದ ಮಾತನಾಡ್ತಿರುವಿರಿ ಭೂತೇಶ್ವರ? ಮಾತನಾಡಬೇಕಾದ ಸಂಭವ ಉಂಟು, ಮಾತನಾಡುತ್ತಿರುವ ಮಹಾದೇವಿ. ಮರುಗಳಿಸಿ ಕರೀತದೆ ಮತ್ತೊಂದು ಗೀತ. ಆ ಯಕ್ಷಕ್ಕೆ ನೆರ ಕೈಬೊಡೆಯ ಗೀತೆಯು ನನ್ನನ್ನು ದಕ್ಷ ಲೋಕದ ಕಡೆಗೆ ಸೆಳೆಯುತ್ತಿರುವುದು. ಗೀತವಲ್ಲ ಅದು, ಗೀತವಲ್ಲ, ನಿನ್ನಾತ್ಮವನ್ನು ಸುತ್ತುಗಟ್ಟಿ ಎಳೆಯುತ್ತಿರುವ ಕಾಲ ಪಾಠ. ಯಾವ ಪಾಠವಾದರೆ ತಂದೆ ಮನೆ ಎಂದರೆ ಚಿಕ್ಕರಿಂದಲೂ ಹುಟ್ಟಿ ಬೆಳೆದ ನಿವಾಸ. ಅದಕ್ಕಾಗಿ ನಾನೀಗ ನನ್ನಪ್ಪ ದಕ್ಷ ಹೋಗಲೇಬೇಕು. ಸತಿ, ಹಠ ಮಾಡಬೇಡ. ನಿನ್ನ ತಂದೆಗೆ ನಮ್ಮಲ್ಲಿನ ವಿರೋಧವು ಅಪಾರವಾಗಿರುವುದು. ತಾನು ಹಾಕಿದ ಮೊಟ್ಟೆಯನ್ನು ತಾನೇ ತಿನ್ನುವ ಕ್ರೂರ ಕಾಳಿಂಗ ಸರ್ಪದಂತೆ ನನ್ನನ್ನು ಜಾಮಾತನೆಂದು ತಿಳಿದು ವೃತ ವೈರತ್ವವನ್ನು ಸಾಧಿಸುತ್ತಿರುವನ ನಿನ್ನ ತಂದೆ ದಕ್ಷ. ಆಹಾ ಆಹಾ, ಇದು ನನ್ನನ್ನು ಕಳಿಸಬಾರದೆಂದು ಆಡುತ್ತಿರುವ ಬಯಲಾಡಂಬರದ ಮಾತುಗಳು. ನನ್ನ ತಂದೆಗೆ ನಿಮ್ಮ ಮೇಲೆ ಅಪಾರವಾದ ಗೌರವವಿದೆ, ಪ್ರೀತಿ ಇದೆ. ರಾಜೇಶ್ವರಿ, ಇದುವರೆವಿಗೂ ನಿನ್ನ ಮನ ನೋಯುವುದೆಂದು ನಿಧಾನಿಸಿದ್ದೆ. ಕೇಳು, ನೆನ್ನೆಯ ಸತ್ರಯಾಗ ಸಮಾರಂಭದಲ್ಲಿ ಮನ ಬದಲಾಯಿತು ಆ ನಿನ್ನ ತಂದೆ ದಕ್ಷ ಬ್ರಹ್ಮನಿಗೆ. ಮನ ಬದಲಾಯಿತು? ಅಲ್ಲಿ ನಡೆದ ಅಗ್ರಪೂಜೆನ ನೋಡಿ ಸಂತೋಷ ಪಡಲಿಲ್ಲವೇ ನನ್ನಪ್ಪ ದಕ್ಷದೇವ? ಸಂತೋಷ ಪಟ್ಟನೆ ಆ ನಿನ್ನ ತಂದೆ ದಕ್ಷ ಬ್ರಹ್ಮ ಬಹಳ ನಿಧಿಯನ್ನು ಬಳಸಿಕೊಂಡಿರುವ ಕಾಳಿಂಗ ಸರ್ಪದಂತೆ ಅವನ ಜೀವಾತ್ಮವನ್ನು ಸುತ್ತಿಕೊಂಡು ನಿಷ್ಠುರದ, ನಿರರ್ಥಕವಾದ, ಅಚಂದ್ರಾರ್ಕವಾದ ವೈರತ್ವದ ಮಾತುಗಳನ್ನಾಡಿದನ ಆ ನಿನ್ನ ತಂದೆ ದಕ್ಷ ಬ್ರಹ್ಮ. ತಂದೆ ಮಾತಿಗೆ ಬೇಸರ ಪಡಬಾರದು ಭೂತೇಶ್ವರ. ಬಯಲಾಡಂಬರದ ಮಾತಿಗೆ ಬೇಸರವೇನು ಭೂತೇಶ್ವರಿ? ಬೆಂದಿತೆನ್ನೊಡಲು ಆ ಭವ್ಯ ಸತ್ರ ಯಾಗದ ಪುಣ್ಯ ಪುರುಷರ ಮಧ್ಯದಲ್ಲಿ ಬೆಂದಿಕ್ಕುವ ಸಮಿತ್ತುಗಳ ಅಗ್ನಿ ಜ್ವಾಲೆಯಂತೆ ನನ್ನನ್ನು ಹೊಗಳುತ್ತಿದ್ದ ದೇವ ಮಂತ್ರಗಳ ಸುನಾದಕ್ಕೆ ನಿಮ್ಮಪ್ಪ ದಕ್ಷ ಬ್ರಹ್ಮನ ಕಠೋರವಾದ ವಿಷಮ ಜ್ವಾಲೆಯ ಮಾತುಗಳು ಉಕ್ಕಿ ಬರುತ್ತಿದ್ದ ಮಂಗಳಕರ ನಾದವನ್ನೇ ಮರೆಮಾಚಿತು. ಸತಿ, ಋಗುವಲ್ಲದೆ ಮತ್ತಾರು ಅವನನ್ನು ಮಾತನಾಡಿಸಲಿಲ್ಲ.
ಆದರೆ ನಿನ್ನಲ್ಲಿನ ಬಾಂಧವ್ಯದ ಪ್ರೇಮವು ನನ್ನನ್ನು ಮೌನವಾಗಿ ಕುಳ್ಳರಿಸಿದ ದಿವ್ಯ ಶಾಲೆ. ದೇವೋತ್ತಮ, ಇಂತಹ ಅನಿವಾರ್ಯ ಒಂದು ಸಂಸಾರದಲ್ಲಿ ಎಷ್ಟೋ ನಡೆದು ಹೋಗುತ್ತದೆ. ಜಗತ್ಸೂತ್ರಧಾರಕನಾದ ನೀನೇ ಹೀಗಂದ ಮೇಲೆ ಇದರ ಪಾಡೇನು ಪರೇಶ? ಶಕ್ತಿ ಯುದ್ಧ ರಂಗದಲ್ಲಿ ಹರಿತವಾದ ಆಯುಧಗಳಿಂದುಂಟಾದ ಗಾಯದ ನೋವನ್ನಾದರೂ ಸಹಿಸಬಹುದು. ಆದರೆ ನಿಮ್ಮಪ್ಪ ದಕ್ಷ ಬ್ರಹ್ಮನ ಕಠೋರವಾದ ಮಾತುಗಳು, ಹರಿತವಾದ ಮಾತೆಂಬ ಹಲಗು ಎನ್ನೊಡಲನ್ನು ತಾಗಿ ಅದರಿಂದುಂಟಾದ ಗಾಯದ ನೋವನ್ನು ಸಹಿಸಲಾರದೆ ಎನ್ನುವುದರ ಅಗ್ನಿಯು ಉರಿಯುತ್ತಿರುವುದು. ಇದನ್ನು ತಿಳಿದ ದಕ್ಷ ಬ್ರಹ್ಮನು ಪಾಷಾಣ ಹೃದಯನಾಗಿ ಅವನ ಗುರುವಾದ ಭೃಗುದೇವನ ಕುಮಂತ್ರದ ಮಾತುಗಳಿಂದ ನನ್ನನ್ನು ಕೊಲ್ಲಲು ಮಾರಣ ಮಹಾಯಜ್ಞವನ್ನೇ ಮಾರಣ ಮಹಾಯಜ್ಞವನ್ನು ಓಡುವವರಾರು? ಕರ್ಮದ ಅನುಬಂಧದ ವಜ್ರಸದಿಂದ ಬಂಧಿತವಾದ ಬ್ರಹ್ಮಾಂಡವನ್ನೇ ಹಿಂಡಿ ತೆಗೆಯಲ್ಪಟ್ಟ ವಜ್ರಸವೇ ಸೋಮರಸ. ಅಲ್ಲಿನ ಆತ್ಮ ಶರೀರವನ್ನು ಬಂಧಿಸಲ್ಪಟ್ಟ ಕಪಾಲ ಪಾತ್ರೆಗಳೇ ಸ್ಕಟ್ ಎಂಬ ದಿವ್ಯ ಪಾತ್ರ. ಪಂಚಭೂತಗಳಿಂದ ಬಂಧಿಸಲ್ಪಟ್ಟ ಓಮಾಗ್ನಿ ಕುಂಡದಲ್ಲಿ ದಕ್ಷ ಬ್ರಹ್ಮನಂತಹ ಸಾವಿರಾರು ಕರ್ಮ ಬಂಧಿತರು ವಸ್ತುವಾಗುವಾಗ ಮಾರಣ ಮಹಾಯಜ್ಞವನ್ನು ಓಡುವವರಾರು? ನಾನಲ್ಲವೇ? ಇದನ್ನು ತಿಳಿದಿದ್ದರೋ ವಿವೇಕರಹಿತನಾದ ನಿಮ್ಮಪ್ಪ ದಕ್ಷ ಬ್ರಹ್ಮ. ಪ್ರಾಣೇಶ್ವರ, ಅವಿವೇಕಿಯಾದ ತಂದೆಗೆ ವಿವೇಕ ಹೇಳುವುದಕ್ಕಾಗಿ ನಾನು ಒಂದೇ ಒಂದು ಬಾರಿ ದಕ್ಷ ಲೋಕಕ್ಕೆ ಹೋಗಿ ಬರುತ್ತೇನೆ. ಸತಿ, ನಿನ್ನ ಹಿತಕರವಾದ ಮಾತುಗಳು ನಿನ್ನ ತಂದೆಗೆ ಹಿತವಾಗುವುದಿಲ್ಲ. ಅಲ್ಲದೆ ನೀನು ಅಲ್ಲಿಗೆ ಹೋದರೆ ಹಾನಿ ತಪ್ಪದು. ತಂದೆ ನಿರಾಕರಿಸಿದ ಏನಾಯ್ತು? ತಾಯಿಯಾದ ವೇದವತಿ ಇಲ್ಲವೇ? ಅಲ್ಲದೆ ನನ್ನ ಹಿರಿಯ ಸಹೋದರಿಯಾದ ರೇವತಿ ಪುಷ್ಯತಿರಿಲ್ಲವೇ? ಸಕಲ ಸುರರೆಲ್ಲ ಸಾಗುತ್ತಿಗರಯ್ಯ ಗಾನ ಮೇಳದಲ್ಲಿ. ಸಕಲ ಸುರರೆಲ್ಲ ಸಾಗುತ್ತಿಗರಯ್ಯ ಗಾನ ಮೇಳದಲ್ಲಿ. ಹೃದಯ ಕಲಕುತ್ತಿದೆ ಎಲ್ಲ ಕರೆಯುತ್ತಿದೆ ಮಂತ್ರಘೋಷದಲ್ಲಿ. ಜೀವವು ನಿಲ್ಲದು ಏನದು ಜೀವವು ನಿಲ್ಲದು ಏನದು
ಹಲೋ ಮಹೇಶನ ರಾಣಿ ನೀನೆಂದು ಮಹೇಶನ ರಾಣಿ ನೀನೆಂದು ಮಹಾಯಜ್ಞವನು ಬಯಸದಿರು ರಾಜರಾಜೇಶ್ವರಿ ಮಹಾಯಜ್ಞದೊಳು ಫಲವಿಲ್ಲ ಮಹಾಯಜ್ಞದೊಳು ಫಲವಿಲ್ಲ ಮಹಾಮದಾನ್ನ ನಿನ್ನ ಪಿತ ದಕ್ಷ ಹೋಗದಿರುತ್ತಾಯಿ ಹೋಗದಿರು ತಾಯಿ ಹೋಗದಿರು ಸತಿ ಎಚ್ಚರ ನನ್ನ ಜೀವನ ಸೋತದಾರ್ಕನು ಅವನೇ ಆಶೀರ್ವಾಣಿ ನುಡಿತಿರುವ ತಾಂಡವ ಮೂರ್ತಿ ನನಗೆ ಹಾನಿ ಬರುದೆಂದು ಮಾತನಾಡದೆ ಕೂತಿರುನು ಈ ನನ್ನ ಪರಮೇಶ್ವರನು ನನಗುಂಟೆ ಹಾನಿ ದಕ್ಷ ದೇವನಲ್ಲಿ ಅಥವಾ ಮತ್ತೊಬ್ಬ ದೇವನಲ್ಲಿ ನನಗೆ ಧಿಕ್ಕಾರವೇ ಅಥವಾ ನನ್ನ ಪತಿಯಾದ ನಿನಗೆ ಧಿಕ್ಕಾರವೇ? ಅನುಜ್ಞೆಯನ್ನು ಕೊಡು ಶಂಕರ್, ಅನುಜ್ಞೆಯನ್ನು ಕೊಡು. ಸಮಯ ಮಾಡಿದೆ ಕೈಲಾಸಪತಿ. ಇರಲಿ ಇರಲಿ, ಅದೇ ನನಗೆ ಆಶೀರ್ವಾದವಾಗಲಿ. ಕಂದ ನಂದೀಶ್ವರ, ಅನಾದಿ ಭಕ್ತ ಭೃಂಗೆ ಅಷ್ಟಮಹಾಕೋಟಿ ಗಣಾಧೀಶನ ಬ್ರಹ್ಮ, ನಾನೀಗ ನನ್ನ ಪದಕ್ಷ ಯಜ್ಞಕ್ಕೆ ಹೋಗಲೇಬೇಕು. ಹೊರಡು.